ಇದು ಟೆಲಿಕ್ರಿಯೇಷನ್ಸ್ ಪರಿಕಲ್ಪನೆಯ ಯೋಚನೆ ಆಲೋಚನೆಯ ನೇರ ದಿಟ್ಟ ನಿರಂತರ ಸುದ್ದಿವಾಹಿನಿ ಸುವರ್ಣ 24/7 ಸಹಭಾಗಿತ್ವದ KLE ಶಿಕ್ಷಣ ಸಂಸ್ಥೆಯ ಸಹಯೋಗದ MT ಸುಭಾಷ್ ಚಂದ್ರ ದಾವಣಗೆರೆ ಅರ್ಪಿಸುವ ದಶಕದ ಗೀತೆಗಳ ಗೀತ ಗಾನ ಯಾನ ರಾಜ್ಯ ಸಂಚಾರದ 7ನೇ ಹೆಜ್ಜೆ ಅತಿಮಧುರ ಅನುರಾಗ ಜೀರಿಗೆ ಭವನದಲ್ಲಿ ನಿಮ್ಮ ಮುಂದೆ ನಿಮ್ಮ ಶ್ರೀ ರಕ್ಷೆಯಲ್ಲಿ. ಆಡುಮುಟ್ಟದ ಸೊಪ್ಪಿಲ್ಲ, ರಾಜ್ ಮಾಡದ ಪಾತ್ರವಿಲ್ಲ. ರಾಮ ಕೃಷ್ಣ ಅರ್ಜುನ ರಣಧೀರ ಕಂಠಿರವ ಮಯೂರ ಬಬ್ರುವಾಹನ ಹರಿಶ್ಚಂದ್ರ ಹಿರಣ್ಯಕಶಿಪ ಮಹಿಷ ಅಣ್ಣ ತಮ್ಮ ತಂದೆ ಬಾಂಡ್ ಕಳನಟ ಹೀಗೆ. ಆದರೆ ಇಲ್ಲಿ ರಾಜ್ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರ ಬಲೆ ಹುಚ್ಚ. ಏನೇ ಸುಬ್ಬಿ ತುಂಬ ಕೊಬ್ಬಿ ಕೇಲಿ ಮಾಡಿ ಕೆಳಕ್ಕೆ ದಬ್ಬಿ ಕೆಕ್ಕೆ ಕೆಕ್ಕೆ ನಗ್ತಿ ಯಾಕೆ ಹಲ್ಲುಬ್ಬಿ. ಓ ಜೋರು ಮಾಡು ಜಂಬತ್ ಕೋಳಿ ಸುಮ್ಮನೆ ನಿಲ್ಲೆ ಸುಂಟರ್ ಗಾಳಿ ಹಳ್ಳಕ್ಕು ಬಳ್ಳುಕ್ಕೆಲ್ಲ ಯಾಕಮ್ಮ ನೋಡೋಕೆ ಚಂದವಲ್ಲ ಸಾಕಮ್ಮ ಯಾತಕ್ಕಿಂತ ಹಾಳು ವೇಷ ಮಂಗಮ್ಮ ಅಯ್ಯಯ್ಯೋ ಭಯವಾಗುತ್ತೆ ಬೇಡಮ್ಮ ಯಾವಹ. ಲಂಗ ಬಿಟ್ಟು ಲುಂಗಿ ಉಟ್ಟೆ ಲುಂಗಿ ಮೇಲೆ ಅಂಗಿ ತೊಟ್ಟೆ ಅಂಗಿ ಹಿಂದೆ ಕಿಂಡಿ ಬಿಟ್ಟೆ ಡುಮ್ ಡುಮ್ ಡುಮ್. ಸೀರೆ ಹೋಗಿ ಪ್ಯಾಂಟು ಬಂತು ಪ್ಯಾಂಟು ಹೋಗಿ ಚಡ್ಡಿ ಬಂತು ಚಡ್ಡಿ ಹೋಗಿ ಏನ್ ಬರುತ್ತೋ ಡುಮ್ ಡುಮ್. ಮನಸ್ಸಲ್ಲಿ ಏನೇನೋ ತೋಚುತ್ತೆ ಹೇಳಕ್ಕೆ ನಾಲಿಗೆ ಜಾಚುತ್ತೆ. ಮನಸ್ಸಲ್ಲಿ ಏನೇನೋ ತೋಚುತ್ತೆ ಹೇಳಕ್ಕೆ ನಾಲಿಗೆ ನಾಚುತ್ತೆ. ತಲೆಯ ನೋಡು ಬಲಿಯ ನೋಡು ತಲೆಯ ನೋಡು ಬಲಿಯ ನೋಡು ಬಲಿಯ ಒಳಗೆ ಗಟ್ಟು ನೋಡು ಕಗ್ಗದಂತ ತರುಬು ನೋಡು. ಲಿಪ್ಪಿನಲ್ಲಿ ಸ್ಟಿಕ್ಕು ನೋಡು ಲಿಪ್ಪಿನಲ್ಲಿ ಸ್ಟಿಕ್ಕು ನೋಡು ತಳ್ಕು ಬಳ್ಕು ತಳ್ಕು ನೋಡು ಹಳ್ಳಕ್ಕು ಬಳ್ಳುಕೆಲ್ಲ ಯಾಕಮ್ಮ ನೋಡೋಕೆ ಚಂದವಲ್ಲ ಸಾಕಮ್ಮ ಯಾತಕ್ಕಿಂತ ಹಾಳು ವೇಷ ಗುಂಡಮ್ಮ ಅಯ್ಯಯ್ಯೋ ಭಯವಾಗುತ್ತೆ ಬೇಡಮ್ಮ. ಗಂಡನೇ ದೇವರೆಂದು ಬುಟ್ಟಿಲಿಟ್ಟು ಹೊತ್ತುಕೊಂಡು ಸೇವೆ ಮಾಡುತ್ತಿದ್ದಳಮ್ಮ ಆ ಸುಮತಿ. ಆಹಾ ಆಹಾ ಪುಣ್ಯಾತಗಿತ್ತಿ. ಗಂಡನೊಂದು ಗೊಂಬೆ ಎಂದು ಆಡಿದ ಆಟ ಸಾಕು ಎಂದು ಸಂತೆಲಿಟ್ಟು ಹಾರ ಹಾಕಳಿ ಗರತಿ. ಅಯ್ಯೋ ದೇವರೇ ಗತಿ. ದಿಟ್ಟಕ್ಕೆ ಹೋದರೆ ತಪ್ಪೆಲ್ಲ ಯುದ್ಧಕ್ಕೆ ಬರುತ್ತಾರೆ ಇವರೆಲ್ಲ. ದಿಟ್ಟಕ್ಕೆ ಹೋದರೆ ತಪ್ಪೆಲ್ಲ ಯುದ್ಧಕ್ಕೆ ಬರುತ್ತಾರೆ ಇವಳೆಲ್ಲ. ಏನೇ ಸುಬ್ಬಿ ತುಂಬ ಕೊಬ್ಬಿ ಏನೇ ಸುಬ್ಬಿ ತುಂಬ ಕೊಬ್ಬಿ ಕೇಲಿ ಮಾಡಿ ಕೆಳಕ್ಕೆ ದಬ್ಬಿ ಕೆಕ್ಕೆ ಕೆಕ್ಕೆ ನಗ್ತಿ ಯಾಕೆ ಹಲ್ಲುಬ್ಬಿ. ಓ ಜೋರು ಮಾಡು ಜಂಬತ್ ಕೋಳಿ ಸುಮ್ಮನೆ ನಿಲ್ಲೆ ಸುಂಟರ್ ಗಾಳಿ ಹಳ್ಳಕ್ಕು ಬಳ್ಳು ಕಲ್ಲ ಯಾಕಮ್ಮ ನೋಡೋಕೆ ಚಂದವೆಲ್ಲ ಸಾಕಮ್ಮ ಯಾತಕ್ಕಿಂತ ಹಾಳು ವೇಷ ಮಂಗಮ್ಮ ಅಯ್ಯಯ್ಯೋ ಭಯವಾಗುತ್ತೆ ಬೇಡಮ್ಮ. ಏ ಸುಬ್ಬಿ. ಡಾಕ್ಟರ್ ರಾಜ್ಕುಮಾರ್ ಹೆತ್ತವರ ಪಾಲಿನ ಹೆಮ್ಮೆಯ ಮಗನಾಗಿ ಹಲವು ರೀತಿಯ ಪಾತ್ರಗಳನ್ನು ಮಾಡಿದ್ದಾರೆ. ತಾಯಿಗೆ ಬಂದ ಕಳಂಕವನ್ನು ತೊಳೆದು ತಾಯಿ ಶೀಲವಂತೆ ಎಂದು ಸಾಬೀತುಪಡಿಸಿದ ಪಾತ್ರ ಅದು ಜಗ ಮೆಚ್ಚಿದ ಮಗ ಚಿತ್ರದು.
ಸಂಪತ್ ಕುಮಾರ್ ವಿಷ್ಣುವರ್ಧನ್ ಆಗಿ ಚಿತ್ರರಂಗ ಪ್ರವೇಶ ಪಡೆದರು. ಅಮರ್ನಾಥ್ ಅಂಬರೀಷ್ ಆಗಿ ಚಿತ್ರರಂಗವನ್ನು ಪ್ರವೇಶ ಪಡೆದರು. ಧೀರೇಂದ್ರ ಗೋಪಾಲ್ ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡಿದರು. ನಾಯಕ ನಟನಾಗಿ ಅಭಿನಯಿಸಿದ ಪ್ರಥಮ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದ. ಅತ್ಯುತ್ತಮ ನಟ, ಪೋಷಕ ನಟಿ, ಕಥೆ, ಚಿತ್ರಕಥೆ, ಸಂಭಾಷಣೆ ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡ ತರಾಸು ಅವರ 3 ಕಾದಂಬರಿಗಳು, ಒಂದು ಗಂಡು ಎರಡು ಹೆಣ್ಣು, ಸರ್ಪಮತ್ಸರ, ನಾಗರಹಾವು ಕಾದಂಬರಿ ಆಧಾರಿತ ರಾಮಾಚಾರಿ ಚಾಮಯ್ಯ ಮೇಷ್ಟರ ಮನೋಜ್ಞ ಅಭಿನಯದ ಮಹೋನ್ನತ ಪ್ರೇಮ ಕಥನ, ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಹೋನ್ನತ ಚಿತ್ರರತ್ನ, ದಾಖಲೆ ಪ್ರದರ್ಶನ ಕಂಡ ಚಿತ್ರ, ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ದಾಖಲೆ ನಿರ್ಮಿಸಿದ ಅಪೂರ್ವ ಚಿತ್ರರತ್ನ, ವಿಷ್ಣುವರ್ಧನ್ ರವರ ಜೀವನದ ಮಹೋನ್ನತ ಮೈಲಿಗಲ್ಲು ನಾಗರಹಾವು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ, ತಲೆ ತಗ್ಗಿಸಿ ಬಾಳೊಲ್ಲ. ಆ ಲಂಕೆಯ ಸುತ್ತ ಬೆಂಕಿಯು ಯಾವ ಕೇಡನು ಮಾಡಿಲ್ಲ, ಆದರೆ ಸೇಡನು ಬಿಡಲಿಲ್ಲ. ಅಭಿಮಾನವ ಬಿಡಲೊಲ್ಲೆ, ಅಪಮಾನವ ಸಹಿಸೊಲ್ಲೆ, ಅನ್ಯಾಯವ ಮಾಡೊಲ್ಲೆ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಆ ದೇವರನೆಂದಿಗೂ ದೂರೋದಿಲ್ಲ, ನಂಬಿಕೆ ನೀಗೊಲ್ಲ, ನಾ ದಾರಿ ತಪ್ಪೊಲ್ಲ. ನಾ ಇಟ್ಟರೆ ಶಾಪ, ಕೊಟ್ಟರೆ ಬರ, ನೀತಿಯ ಮೀರೊಲ್ಲ. ನಾ ಒಲಿದರೆ ಕೇಳಿಲ್ಲ, ಆಕ್ರೋಶದ ಉರಿ ನಾನು, ಆವೇಗದ ವಶ ನಾನು, ಆ ಪ್ರೇಮಕ್ಕೆ ಒಲಿದೇನು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಆ ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ, ಎಂದೆಂದೂ ತಪ್ಪಿಲ್ಲ. ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿ ಇವನು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ.